ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ವೇದಾಂತಿಗಳೇ, ಹಿಂದಿನ ವಿಡಿಯೋ ತನಕ ನಾವು ಜೀವಾತ್ಮನ ಬಗ್ಗೆ ತಿಳಿದುಕೊಂಡೆವು. ಈಗ ಮುಂದಿನ ವಿಡಿಯೋದಲ್ಲಿ, ಅಂದರೆ ಈ ವಿಡಿಯೋದಲ್ಲಿ ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಳ್ತೇವೆ. ಏನು ವಿಷಯದ ಪ್ರಾರಂಭ ಏನಾಗತ್ತೆ ಅಂದರೆ, ಒಂದು ಸಂಶಯ ಬರುತ್ತೆ. ಈಗ ಈ ಜೀವಾತ್ಮನು ದೇಶ, ಕಾಲ ಹಾಗೂ ವಸ್ತು ಈ ಮೂರರ ಪರಿಧಿಯನ್ನು ದಾಟಿದವನು. ನಿಜವಾಗಿ ಪಾರಮಾರ್ಥಿಕವಾಗಿ ನೋಡಿದಾಗ, ವ್ಯಾವಹಾರಿಕವಾಗಿ ನೋಡಿದಾಗ ಈ ಜೀವಾತ್ಮನು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಮತ್ತು ದೇಶಕಾಲ ಹಾಗೂ ವಸ್ತು ಈ ಮೂರರ ಪರಿಧಿಯಲ್ಲಿ ಇರೋದ್ರಿಂದ ಅವನು ಒಂದು ದೇಹಕ್ಕೆ ಮಾತ್ರ ಸೀಮಿತನಾಗಿದ್ದಾನೆ ಅಂತ ನಮಗೆ ಅನಿಸುತ್ತೆ. ಪಾರಮಾರ್ಥಿಕವಾಗಿ ನೋಡಿದಾಗ ಜೀವಾತ್ಮನು ದೇಹಕ್ಕೆ ಸೀಮಿತನಲ್ಲ. ಅವನು ನಿತ್ಯ, ಅವನು ವಿಭು, ಅವನು ಅನಾದಿ. ಜೀವಾತ್ಮನಿಗೆ ಮರಣ ಅನ್ನೋದು ಇರುವುದಿಲ್ಲ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅವನು ಹೋಗುವುದನ್ನೇ, ಈ ದೇಹ ಬಿಡುವುದನ್ನು ಮರಣ ಅಂತ ಹೇಳ್ತಾರೆ. ಇನ್ನೊಂದು ದೇಹಕ್ಕೆ ಹೋದ ನಂತರ ಅದನ್ನು ಜನನ ಅಂತ ಹೇಳ್ತಾರೆ. ಇಷ್ಟು ನಮ್ಗೆ ಅರ್ಥ ಆಯಿತು. ಈಗ ಮುಂದಿನ ವಿಷಯ ಏನು ಅಂದರೆ, ನಾವು ಕರ್ತೃತ್ವ, ಭೋಕ್ತೃತ್ವ ಮುಂತಾದ ವಿಷಯ ಮಾತಾಡ್ತೇವೆ. ಈಗ ಮುಂದಿನ ವಿಚಾರ ಅಥವಾ ಕರ್ತೃತ್ವ ಅನ್ನೋ ವಿಷಯ ಬ್ರಹ್ಮಸೂತ್ರದಲ್ಲಿ ತಗೊಳ್ಳುತ್ತೆ. ಸಾಂಖ್ಯರು ಹೇಳುವ ಪ್ರಕಾರ ಜಡ ಪ್ರಕೃತಿಯೇ ಕರ್ತ. ಸಾಂಖ್ಯರು ಏನು ಹೇಳ್ತಾರೆ, ಈ ಜಡ ಪ್ರಕೃತಿ ಇದೆಯಲ್ವ, ಅದೇ ಕರ್ತ, ಅದೇ ಮಾಡುವಂಥದ್ದು. ಯಾರು ಮಾಡ್ತಾರೆ ಅಂದರೆ ಕರ್ತ ಮಾಡ್ತಾನೆ. ಕರ್ತನ ಮಾಡುವವನು ಯಾರು? ಜಡ ಪ್ರಕೃತಿ ಅಂತ ಹೇಳ್ತದೆ. ಮತ್ತು ಪುರುಷ ಅಸಂಗ. ಪುರುಷ ಯಾವುದರಲ್ಲೂ ಅಟ್ಯಾಚ್ಮೆಂಟು ಬೆಳೆಸ್ಕೊಂಡಿರೋಲ್ಲ. ಹಾಗಾಗಿ ಅವನು ಅಸಂಗ, ಪ್ರಕೃತಿಯೇ ಕರ್ತ ಅಂತ ಅವರು ಹೇಳೋದು. ಪುರುಷ ಹಾಗಾಗಿ ಅಕರ್ತ. ಆದುದರಿಂದ ಪುರುಷನೂ ಕರ್ತ ಅಲ್ಲ. ಹಾಗಾಗಿ ಯಾರು ಕರ್ತ? ಈಗ ವೇದಾಂತಿಗಳು ಹೇಳೋದು ಪ್ರಕೃತಿಯೂ ಕರ್ತ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಜಡವಾದ್ದರಿಂದ ಅದು ಕರ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಪುರುಷನು ಅಸಂಗ, ಯಾವುದ್ರ ಜೊತೆಗೂ ಅಟ್ಯಾಚ್ಮೆಂಟೇ ಬೆಳೆಸ್ಕೊಳ್ಳೋಲ್ಲ. ಹಾಗಾಗಿ ಅವನಿಗೆ ಕರ್ತೃತ್ವ ಬರೋಲ್ಲ, ಅವನು ಕರ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕರ್ತ ಯಾರು ಅನ್ನೋದು ಪ್ರಶ್ನೆ. ಈಗ ಮೊದಲನೇದಾಗಿ ನಾವು ಏನು ಹೇಳ್ತೇವೆ ಅಂದರೆ, ಈ ಜೀವಾತ್ಮನೇ ಕರ್ತ ಅಂತ. ಈ ಜೀವಾತ್ಮನೇ ಕರ್ತ ಅಂತ ಹೇಳ್ತೇವೆ. ಪ್ರಕೃತಿಯೂ ಕರ್ತ ಅಲ್ಲ, ಪುರುಷನೂ ಕರ್ತ ಅಲ್ಲ, ಈ ಜೀವಾತ್ಮನೇ ಕರ್ತ ಅಂತ ಹೇಳ್ತೇವೆ. ನೋಡಿ, 33ನೇ ಸೂತ್ರ 2ನೇ ಅಧ್ಯಾಯದ 3ನೇ ಪಾದದ 33ನೇ ಸೂತ್ರ ಹೀಗೆ ಹೇಳುತ್ತೆ: ಕರ್ತ ಶಾಸ್ತ್ರಾರ್ಥವತ್ವಾತ್. ಕರ್ತ ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿ ಎಂದರೆ ಮಾಡಬೇಕಾದದ್ದು. ಅಂದರೆ ವಿಧಿ ಮತ್ತು ನಿಷೇಧ ಅಂತ ಎರಡು ವಿಚಾರ ಹೇಳ್ತದೆ ಶಾಸ್ತ್ರಗಳು. ವಿಧಿ ಎಂದರೆ ಯಾವ ಜೀವನು ಮಾಡಲೇಬೇಕಾದ ಕರ್ಮಗಳನ್ನು ವಿಧಿ ಅಂತ ಹೇಳ್ತದೆ. ಹಾಗೂ ನಿಷೇಧ ಎಂದರೆ ಈ ಜೀವನು ಮಾಡಬಾರದ ಕೆಲಸಗಳನ್ನು ನಿಷೇಧ ಅಂತ ಹೇಳ್ತಾರೆ. ಈಗ ಪ್ರಶ್ನೆ, ಇದು ಯಾರಿಗೆ ಹೇಳಿದ್ದು ಅಂದರೆ ಜೀವಾತ್ಮನಿಗೆ ಹೇಳಿದ್ದು. ವಿಧಿ ನಿಷೇಧಗಳನ್ನು ಹೇಳಿದ್ದು ಯಾರಿಗೆ? ಜೀವಾತ್ಮನಿಗೆ ಹೇಳಬಾರ್ದು. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳಿದ್ದು ಯಾರಿಗೆ ಎಂದರೆ ಜೀವಾತ್ಮನಿಗೆ. ಏಕೆಂದರೆ ಶಾಸ್ತ್ರಗಳು ಹೇಳಿದ ವಿಧಿ ನಿಷೇಧಗಳು ಅಸಂಶಯವಾಗಿ ಪುರುಷನಿಗಲ್ಲ. ಯಾಕಂದರೆ ಪುರುಷ ಅಸಂಗ, ಅವನಿಗೆ ವಿಧಿ ನಿಷೇಧಗಳನ್ನು ಹೇಳಿದ್ದಲ್ಲ. ಪ್ರಕೃತಿ ಜಡ, ಹಾಗಾಗಿ ಅದಕ್ಕೂ ವಿಧಿ ನಿಷೇಧಗಳನ್ನು ಹೇಳಿದ್ದಲ್ಲ.
ಹಾಗಾಗಿ ಕರ್ತ ಅನ್ನುವವನು ಜೀವಾತ್ಮನೇ. ಹಾಗಾಗಿ ಕರ್ತೃತ್ವಾಭಿಮಾನವಿರುವುದು ಜೀವಾತ್ಮನಿಗೆ. ಹಾಗಾಗಿ ವಿಧಿ ನಿಷೇಧಗಳನ್ನು ಹೇಳಿರುವುದು ಜೀವಾತ್ಮನಿಗೆ ಅನ್ನೋದು ಈ ಸೂತ್ರದ ಅಭಿಪ್ರಾಯ. ಮುಂದಿನ ಸೂತ್ರ ಹೇಳುತ್ತೆ, ಇದೇ ವಿಚಾರವನ್ನು ಬಲಪಡಿಸುತ್ತಾ, ವಿಹಾರ ಉಪದೇಶಾರ್ಥ. ನಿದ್ರೆ ಸಮಯದಲ್ಲಿ ಕರ್ತನಾದ ಜೀವಾತ್ಮನು ಮಾಡಬೇಕಾದದ್ದು ಮತ್ತು ಬಿಡಬೇಕಾದದ್ದು ಅನ್ನುವ ಪರಿಮಿತಿಯಲ್ಲಿರುವುದಿಲ್ಲ. ಯಾವಾಗ? ನಿದ್ರಾ ಸಮಯದಲ್ಲಿ. ಜಾಗೃತ ಸ್ಥಿತಿಯಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದು ವಿಧಿ, ಯಾವುದು ನಿಷೇಧ ಅನ್ನೋ ವಿಚಾರದಲ್ಲಿದ್ದರೂ ಜೀವಾತ್ಮನು ನಿದ್ರಾ ಸ್ಥಿತಿಯಲ್ಲಿ, ಕನಸಿನ ಸ್ಥಿತಿಯಲ್ಲಿ ಈ ವಿಧಿ ಮತ್ತು ನಿಷೇಧಗಳಿಗೆ ಒಳಪಟ್ಟಿರುವುದಿಲ್ಲ. ಹಾಗಾಗಿ ಸ್ವಪ್ನದಲ್ಲಿ ಸ್ವತಂತ್ರವಾಗಿ ತನಗೆ ಬೇಕಾದ ಹಾಗೆ ವರ್ತಿಸಿ ಅನುಭವ ಪಡೆಯುತ್ತಾನೆ. ಯಾರು? ಜೀವಾತ್ಮನು. ಜಾಗೃತ ಸ್ಥಿತಿಯಲ್ಲಿ ಜೀವನು ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ ನಿಷೇಧಗಳ ಪರಿಧಿಗೆ ಅಥವಾ ಲಿಮಿಟೇಷನ್ಗೆ ಒಳಗಾಗಿ ತನ್ನ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾನೆ. ಆದರೆ ಕನಸಿನಲ್ಲಿ ಅವನಿಗೆ ಬೇಕಾದಂತೆ ಸ್ವತಂತ್ರವಾಗಿ ಜೀವಾತ್ಮನು ಇರುತ್ತಾನೆ ಅಂತ 34ನೇ ಸೂತ್ರ ಹೇಳುತ್ತೆ. 35ನೇ ಸೂತ್ರ ಹೇಳುತ್ತೆ, ಉಪಾದಾನಾತ್. ಜೀವನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸಹಾಯದಿಂದ ಕೆಲಸ ಮಾಡುತ್ತಾ ಇರುತ್ತಾನೆ. ಹಾಗಾಗಿ ಜೀವಾತ್ಮನನ್ನು ಕರ್ತ ಎಂದು ಕರೆಯಲಾಗಿದೆ. ಜೀವಾತ್ಮನು 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇದರ ಜೊತೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅವನನ್ನು ಜೀವಾತ್ಮನನ್ನೇ ಕರ್ತ ಅಂತ ಹೇಳಲಾಗಿದೆ. ಬೃಹದಾರಣ್ಯಕದಲ್ಲಿ ಹೀಗೆ ಹೇಳಿದ್ದೆ ನೋಡಿ, ಈ ಜೀವಾತ್ಮನು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಸಹಾಯದಿಂದ ಈ ಜೀವನು ಈಗ ಪ್ರಸ್ತುತ ಇರುವ ದೇಹದಲ್ಲಿ ಎಲ್ಲ ಕಡೆ ಚಲಿಸುತ್ತಾ ಇರುತ್ತಾನೆ. ಆದುದರಿಂದ ಈ ಜೀವಾತ್ಮನೇ ಕರ್ತ. ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಜೀವನ ಸಹಾಯವಿಲ್ಲದೆ ಏನು ಮಾಡಲಾರವು. ಅಂದರೆ ಜೀವನ ಸಹಾಯವಿದ್ದರೆ ಮಾತ್ರ, ಕರ್ತನಾದ ಜೀವನ ಸಹಾಯವಿದ್ದರೆ ಮಾತ್ರ ಜ್ಞಾನೇಂದ್ರಿಯಗಳು ಕೆಲಸ ಮಾಡಬಲ್ಲವು, ಕರ್ಮೇಂದ್ರಿಯಗಳು ಕೆಲಸ ಮಾಡಬಲ್ಲವು ಒಂದು ಈ ಸೂತ್ರದ ಅಭಿಪ್ರಾಯ. 32ನೇ ಸೂತ್ರ ಹೇಳುತ್ತೆ, ವ್ಯಪದೇಶಾಚ ಕ್ರಿಯಾಯಾಮ್ ನಚೇತ್ ನಿರ್ದೇಶ ವಿಪರ್ಯಾಯ. ಒಂದು ಪಕ್ಷ ಜೀವಾತ್ಮನು ಕರ್ತ ಎಂದು ಒಪ್ಪದಿದ್ದರೆ ಹಾಗಾದರೆ ಒಂದು ಪ್ರಶ್ನೆ ಬರುತ್ತದೆ, ಶ್ರುತಿಗಳಲ್ಲಿ ಕರ್ತ ಎಂದು ಹೇಳಿರುವುದು ಯಾರನ್ನು ಅಂತ. ಈಗ ಯಾರಾದರೂ ಜೀವಾತ್ಮ ಕರ್ತ ಅಲ್ಲ ಅಂತ ಹೇಳಿದರೆ ಹಾಗಾದರೆ ಕರ್ತ ಯಾರು ಎಂದು ಶ್ರುತಿಯು ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಶ್ರುತಿಯು ಪ್ರಕೃತಿಯಾಗಲಿ ಪುರುಷನಾಗಲಿ ಕರ್ತ ಅಲ್ಲ ಅಂತ ಹೇಳುತ್ತೆ. ಪ್ರಕೃತಿಯಾಗಲಿ ಪುರುಷನಿಗಾಗಲಿ ಜಗತ್ತಿಗಾಗಲಿ ಜಡಕ್ಕಾಗಲಿ ವಿಧಿ ನಿಷೇಧಗಳನ್ನು ಹೇಳಿಲ್ಲ ಅಂತ ಶ್ರುತಿ ಹೇಳುತ್ತೆ. ಪುರುಷನಿಗೆ ಹೇಳಲಿಲ್ಲ, ಪ್ರಕೃತಿಗೆ ಹೇಳಲಿಲ್ಲ, ಪುರುಷನಿಗೆ ಹೇಳಲಿಲ್ಲ, ಜಗತ್ತಿಗೆ ಹೇಳಲಿಲ್ಲ. ವಿಧಿ ನಿಷೇಧಗಳನ್ನು ಹಾಗಾದರೆ ಹೇಳಿದ್ಯಾರಿಗೆ? ಕರ್ತನಾದ ಜೀವಾತ್ಮನಿಗೆ ಅಂತ ತೈತರಿ ಉಪನಿಷತ್ತು ಸಹ ಇದನ್ನೇ ಹೇಳುತ್ತದೆ. ವಿಜ್ಞಾನಮಯ ಕೋಶವೇ ಜೀವಾತ್ಮ, ವಿಜ್ಞಾನಮಯ ಕೋಶವೇ ಜೀವಾತ್ಮ. ಆದರೆ ನಾವು ಒಂದು ಪಕ್ಷ ವಿಜ್ಞಾನಮಯ ಕೋಶವೆಂದರೆ ಕರ್ತ ಅಲ್ಲ, ಬುದ್ಧಿ ಎಂದು ಹೇಳಿದರೆ ಆಗ ನಾವು ಎಲ್ಲ ಕರ್ಮಗಳು ಬುದ್ಧಿಯಿಂದಲೇ ಮಾಡಲ್ಪಡುತ್ತವೆ ಎಂದು ಹೇಳಬೇಕಾಗುತ್ತದೆ. ಆದರೆ ವೇದದ ಮಂತ್ರಗಳು ಹಾಗೆ ಹೇಳುತ್ತಿಲ್ಲ. ಆದುದರಿಂದ ಕರ್ತ ಜೀವಾತ್ಮನೇ ಹೊರತು ಬೇರೆ ಯಾರೂ ಅಲ್ಲ ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ ಸಂಶಯ ಏನಂದರೆ, ಜೀವಾತ್ಮನು ಸ್ವತಂತ್ರ ಕರ್ತನೋ ಅಲ್ಲವೋ ಎಂಬುದು. ಜೀವಾತ್ಮ ಕರ್ತ ಅಂತ ನಾವು ಓಕೆ ಅಂತ ಹೇಳಿದರೆ, ಈ ಜೀವಾತ್ಮನು ಸ್ವತಂತ್ರನಾದ ಕರ್ತನೋ ಅಥವಾ
ಅಸ್ವತಂತ್ರವಾದ ಕರ್ತನೋ ಎಂಬುದು. ಜೀವಾತ್ಮನು ಸ್ವತಂತ್ರ ಕರ್ತ ಆಗಿದ್ದರೆ ಜೀವಾತ್ಮನನ್ನು ತನ್ನ ಒಳಿತಿಗಾಗಿ ಕೆಲಸ ಮಾಡಬೇಕಾಗಿತ್ತು. ಜೀವಾತ್ಮನೇ ಸ್ವತಂತ್ರ ಕರ್ತ ಆಗಿದ್ದರೆ ಜೀವಾತ್ಮನು ತನ್ನ ಒಳಿತಿಗಾಗಿ ಕೆಲಸ ಮಾಡಬೇಕಾಗಿತ್ತು ಮತ್ತು ಜೀವಾತ್ಮನ ಅಸ್ತಿತ್ವಕ್ಕೆ ತೊಂದರೆ ಉಂಟು ಮಾಡುವ ಕೆಲಸದಲ್ಲಿ ಜೀವಾತ್ಮನು ತೊಡಗಬಾರದಿತ್ತು. ಹಾಗಾದರೆ ಜೀವಾತ್ಮನು ಅವನಿಗೆ ಹಿತವಲ್ಲದ ಕೆಲಸ ಕಾರ್ಯಗಳಲ್ಲಿ ಏಕೆ ತೊಡಗುತ್ತಾನೆ ಎಂಬುದು ಪ್ರಶ್ನೆ. ಈ ಪ್ರಶ್ನೆಗೆ ಮುಂದಿನ ಸೂತ್ರವು ಉತ್ತರಿಸುತ್ತದೆ. ಅದು ಏನೆಂದು ಉತ್ತರಿಸುತ್ತದೆ ಎಂದು ಮುಂದಿನ 37ನೇ ಸೂತ್ರದಲ್ಲಿ ನಾವು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಲ್ಲಿಯವರೆಗೆ ನಾವು 252ನೇ ಸೂತ್ರಗಳನ್ನು ನೋಡಿದ್ದೇವೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.